ಮುದ್ದೇಬಿಹಾಳ್ ನಗರದ ವಾರ್ಡ್ ನಂಬರ್ 15ರಲ್ಲಿ ಈಗ ಜಲಸಮರ ಶುರುವಾಗಿದೆ. ವಾರ್ಡಿನ ಸದಸ್ಯ ಹಾಗೂ ವಾರ್ಡಿನ ಕೆಲ ಜನರ ಮಧ್ಯೆ ಬಿಗ್ ವಾಟರ್ ವಾರ್ ಆರಂಭವಾಗಿದೆ. ಕುಡಿಯುವ ನೀರಿನ ವಿಚಾರಕ್ಕೆ ನಡೆದ ಆ ಒಂದು ಪ್ರತಿಭಟನೆ ವಾಟರ್ ವಾರ್ಗೆ ಎಡೆ ಮಾಡಿಕೊಟ್ಟಿದ್ದ ಎಂಬ ಅಭಿಪ್ರಾಯಗಳು ವಾರ್ಡಿನ ಜನರಲ್ಲಿ ಕೇಳಿಬರುತ್ತಿದೆ. ವಾರ್ಡಿನ ಪುರಸಭೆ ಸದಸ್ಯ ಹಾಗೂ ವಾರ್ಡಿನ ಕೆಲವು ಜನರ ಮಧ್ಯೆ ಕುಡಿಯುವ ನೀರಿನ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು, ಆರೋಪ ಪ್ರತ್ಯಾರೋಪಗಳ ಸದ್ದು ಬಲ ಜೋರಾಗಿ ನಡೆದಿದೆ. ಇತ್ತೀಚೆಗೆ ವಾರ್ಡಿನ ಕೆಲ ನಿವಾಸಿಗರು ಹಲವು ದಿನಗಳಿಂದ ಕುಡಿಯುವ ನೀರು ಬಾರದ ಕಾರಣ ಇದನ್ನು ಪ್ರಶ್ನಿಸಿ ಪುರಸಭೆ ಎದುರು ದಿಢೀರವಾಗಿ ಪ್ರತಿಭಟನೆ ನಡೆಸಿದರು. ಆಗ ವಾರ್ಡಿನ ಪ್ರತಿಭಟನಾಕಾರರು ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಕಳೆದ ಹಲವು ದಿನಗಳಿಂದ ನಮ್ಮ ವಾರ್ಡಿನಲ್ಲಿ ಕುಡಿಯುವ ನೀರು ಬರುತ್ತಿಲ್ಲ, ಸದಸ್ಯರು ಕೂಡ ಕಾಲ್ ಪಿಕ್ ಮಾಡುತ್ತಿಲ್ಲ, ಜೊತೆಗೆ ನೀವೇ ಬಂದು ನೋಡಿ ನಮ್ಮ ವಾರ್ಡಿನ ಸ್ಥಿತಿ ಎಂದು ಪಟ್ಟು ಹಿಡಿದರು. ಅವರನ್ನು ವಾರ್ಡಿಗೆ ಕರೆತಂದರು. ಆಗ ಪುರಸಭೆ ಮುಖ್ಯಾಧಿಕಾರಿ ಅವರು, ಇಲ್ಲಿ ನಾನೇ ಬಾಸ್, ನಿಮ್ಮ ಸಮಸ್ಯೆ ನಾನು ಬಗೆಹರಿಸುತ್ತೇನೆ, ಆಯ್ತು ನಡೀರಿ ನೋಡೋಣ ಎಂದು ವಾರ್ಡಿಗೆ ಬಂದು ಪರಿಶೀಲಿಸಿದರು. ಇದನ್ನು ಗಮನಿಸಿದ ಪುರಸಭೆ ಸದಸ್ಯೆ ಅವರು ಮರುದಿನವೇ ಪತ್ರಿಕಾಗೋಷ್ಠಿ ನಡೆಸಿ, ಇದು ನನ್ನ ವಿರುದ್ಧ ಷಡ್ಯಂತ್ರ ರಚಿಸಲಾಗುತ್ತಿದೆ, ನನ್ನ ಮೇಲೆ ಗೋಬಿ ಕೂರಿಸುವಂತ ಮಾಡಿರುವ ಪ್ರತಿಭಟನೆ, ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಇವರು 16ನೇ ವಾರ್ಡಿನ ನಿವಾಸಿಗರು, ಇವರು ನನ್ನ ವಾರ್ಡಿನ ನಿವಾಸಿಗರು ಅಲ್ಲ, ಹಾಗಾಗಿ ನನ್ನ ಹೆಸರು ಕೆಡಿಸಲಿಕ್ಕೆ ಇದು ಮಾಡಿರುವಂಥ ಉದ್ದೇಶಪೂರ್ವಕ ಷಡ್ಯಂತ್ರ ಎಂದು ಇದನ್ನು ನಾನು ಖಂಡಿಸುತ್ತೇನೆ, ಜೊತೆಗೆ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಕೆಲ ಬೆಂಬಲಿಗರು ಇದಕ್ಕೆ ಸ್ಪಂದಿಸಿ ಹೇಳಿಕೆ ನೀಡಿದರು. ಆದರೆ ಇದು ಇಲ್ಲಿಗೆ ಕೊನೆಯಾಗಲಿಲ್ಲ. ಮತ್ತೆ ಪ್ರತಿಭಟನಾಕಾರರು ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ವಾರ್ಡಿನ ಸದಸ್ಯರಾದ ಪ್ರತಿಭಾ ಅಂಗಡಿಕಾರರು ಹೇಳಿಕೆ ನೀಡಿದ್ದು ತಪ್ಪು, ನಾವು ವಾರ್ಡ್ 16ನೇ ನಿವಾಸಿಗಳಾಗಿದ್ದರೆ ತಾವು ಪ್ರೂಫ್ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಾವು ವಾರ್ಡ್ 15ರ ನಿವಾಸಿಗಳು, ಇನ್ನೂ ವಾರ್ಡಿನಲ್ಲಿ ಆದ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮಿಂದ ಆಗಿಲ್ಲ. ಈ ಬಗ್ಗೆ ಪ್ರತಿಭಟನಾಕಾರರು ಸಾಕ್ಷಿ ಸಮೇತ ಬಹಿರಂಗಪಡಿಸಿದರು. ನಾವು ಹಲವು ಬಾರಿ ತಮಗೆ ಫೋನ್ ಕಾಲ್ ಮಾಡಿದ್ದೇವೆ, ಅದು ಕೂಡ ತೋರಿಸ್ತೀವಿ. ನಿಮ್ಮ ಹೆಸರನ್ನು ಕೆಡಿಸುವ ಉದ್ದೇಶ ನಮ್ದಲ್ಲ, ನಾವು ಸಮಸ್ಯೆಯನ್ನು ಮುನ್ನೆಲೆಗೆ ತಂದಿದ್ದೇವೆ, ತಾವು ತಪ್ಪಾಗಿ ಭಾವಿಸಿದರೆ ನಾವೇನು ಮಾಡೋಕ್ಕಾಗಲ್ಲ ಎಂದರು. ಇದನ್ನೆಲ್ಲ ಬಿಡಿ, ಮೊದಲು ವಾರ್ಡ್ನಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ರಾಜಕೀಯ ಮಾಡಿ ಎಂದಿದ್ದಾರೆ. 15ನವ್ರು ವಾರ್ಡ್ 15ನವ್ರು ಹೋಗಿವಿ, ಚೀಫ್ ಆಫೀಸರ್ ಬಂದು ಕಿಸಿ ಇದು ಕ್ಲಿಯರ್ ಮಾಡಬೇಕ್ರಿ, ವಾರ್ಡ್ 15 ಅಥವಾ 16 ಅಂತೇಳಿ ಅವರು ಬಂದು ಕ್ಲಿಯರ್ ಮಾಡ್ಲಿಕ್ಕಂದ್ರೆ ಹೋಗಿ ಮುನ್ಸಿಪಾಲ್ಟಿ ಮುಂದೆ ಇದು ಫೋಟೋ ಹಿಡ್ಕೊಂಡು ಕೇಸಿ ನಮ್ಮ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್, ರೇಷನ್ ಕಾರ್ಡ್ ತೊಗೊಂಡು ನಿಮ್ಗೆ ವೋಟಿಂಗ್ ಲಿಸ್ಟ್ ತೊಗೊಂಡು ಅವ್ರು ಮುನ್ಸಿಪಾಲ್ಟಿ ಮುಂದೆ ಕುಂದಿರ್ತೀವಿ. ನಮ್ಗೆ ಏನು ಸಮಸ್ಯೆ ಇದ್ರು ಅವರೇ ಬರಬೇಕು. ಇವ್ರೇನು ಅಂದಾರಲ್ರಿ ವಾರ್ಡ್ ಸಂಬಂಧ ಇಲ್ಲ ಅಂತೇಳಿ, ದಯವಿಟ್ಟು ನಮ್ಮ ವಾರ್ಡ್ನಾಗ ನಮ್ಮ ಅವ್ರು ಬರಬೇಡ್ರಿ ಒಳಗೆ ಬಂದ್ರಂದ್ರೆ ನಾವು ಫೋಟೋ ಹಾಕಿ ಮೀಡಿಯಾನಾಗ ಹಾಕ್ತೀವಿ ರೀ. ಯಾಕಂದ್ರೆ ನಮ್ಮ ವಾರ್ಡ್ ಸಂಬಂಧ ಇಲ್ಲ ಅಂತ ಹೇಳ್ಯಾರ. ಡ್ಯಾಮನ್ ಗುಡಿನ ಇಚ್ಚಿಗ್ಲಿಂತ್ರ ನಮ್ಮ ವಾರ್ಡ್ ಅಲ್ಲ ಅಂತ ಹೇಳ್ಯಾರ. ದಯವಿಟ್ಟು ನಮ್ಮ ವಾರ್ಡ್ನಾಗ ಅವ್ರು ಬರಬೇಡ್ರಿ, ಅಲ್ಲಿ ಅವ್ರ ವಾರ್ಡ್ನವ್ರು ಅಲ್ಲಿ ಅಂದ್ರೆ ಬರಬಾರ್ದು. ಅವ್ರು ಹೇಳಿದ್ರು ಯಾಕೆ ಸಂಬಂಧ ಇಲ್ಲ, ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ, ಅವರು ಸುಳ್ಳು ಹೇಳಿ ಇದು ಮಾಡೋರು, ಫೇಸ್ಬುಕ್ ಮಾಡೋರು. ನಾವು ಒಂದೇ ಫೋನಿಗೆ ರಿಸೀವ್ ಮಾಡ್ತೀವಿ, ನಮ್ಗೆ ಯಾರೂ ಫೋನ್ ಮಾಡಿಲ್ಲ ಅಂತಾರೆ. ಅವ್ರು ನಿಮ್ಮ ಮುಂದೆ ಸುಳ್ಳು ಹೇಳೋರು. ನಮ್ಮ ಕಡೆ ಎಲ್ಲ ಫೋನ್ ಮಾಡಿದ್ದು ಪ್ರೂಫ್ ಅದ. ಅವ್ರು ಯಾಕೆ ಸುಳ್ಳು ಹೇಳಿದ್ರು? ಅವ್ರು ನಮ್ಮ ಮೇಲೆ ಆರೋಪ ಹಾಕ್ಯಾರ. ಏನು ಆರೋಪ ಹಾಕ್ಯಾರ ಅಂತಂದ್ರೆ ಉದ್ದೇಶಪೂರ್ವವಾಗಿ ಮಾಡಾಕ್ತಾರೆ ಇವ್ರು ಅಂತ ಆರೋಪ ಹಾಕ್ಯಾರ. ಅದು ಯಾಕೆ? ಇಲ್ರಿ, ನಮ್ಮ ಅನುಕೂಲ ಸಾಕು ನಮ್ಗೆ ಅಷ್ಟೇ. ಓಟ್ ಹಾಕಾಕ ಬರ್ರಿ, ಮನೆ ಬಂದು ಓಟ್ ಹಾಕ್ರಿ ಅಂತ ಈಗ ಸಂಬಂಧ ಇಲ್ಲ. ಒಟ್ನಲ್ಲಿ ವಾರ್ಡ್ ಸಂಖ್ಯೆ 15ರಲ್ಲಿ ವಾಟರ್ ವಾರ್ ಶುರುವಾಗಿದ್ದು ಆರೋಪ ಪ್ರತ್ಯಾರೋಪಗಳ ಸದ್ದು ಮಾತ್ರ ಜೋರಾಗಿದೆ. ಇದರ ಜೊತೆಗೆ ವಾರ್ಡಿನ ಜನರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಮಾತ್ರ ಎದ್ದು ಕಾಣುತ್ತಿರೋದು ನಿಜ. ಆದರೆ ಇನ್ನೊಂದೆಡೆ ರಾಜಕೀಯ ಉದ್ದೇಶದಿಂದ ಈ ರೀತಿಯ ಕುತಂತ್ರಗಳು ನಡೆದಿವೆ ಎಂಬ ಮಾತು ರಾಜಕೀಯ ವಿಶ್ಲೇಷಕರದಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.